ಜಿಎಂ ಸಿದ್ದೇಶ್ವರ್ ರೆಕಾರ್ಡ್ ಬ್ರೇಕ್ ಮಾಡೋಕೆ ಶಾಮನೂರು ಶಿವಶಂಕರಪ್ಪ ಸಜ್ಜಾಗಿದ್ದಾರೆ. 25 ವರ್ಷಗಳಿಂದ ಸೋಲು ಕಾಣದ ಸಿದ್ದೇಶ್ವರ್ ಕುಟುಂಬಕ್ಕೆ ಈಗ ಶಾಕ್ ಕೊಡಕ್ಕೆ ಮುಂದಾಗಿದ್ದಾರೆ. ಸಿದ್ದೇಶ್ವರ್ ಹಾಗೂ ಶಾಮನೂರು ಫ್ಯಾಮಿಲಿ ನಡುವೆ ಎಲೆಕ್ಷನ್ ಫೈಟ್ ನಡೀತಾನೆ ಬರ್ತಾ ಇದೆ. 5 ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇವರಿಬ್ಬರ ಮಧ್ಯೆ ಅರ್ಥಾತ್ ಈ ಕುಟುಂಬದ ಮಧ್ಯೆ ಫೈಟ್ ಇದೆ. 5 ಎಲೆಕ್ಷನ್ನಲ್ಲಿ 1 ಬಾರಿ ಗೆದ್ದಿದೆ ಶಾಮನೂರು ಕುಟುಂಬ. ಹೀಗಾಗಿ ಈ ಬಾರಿ ರೆಕಾರ್ಡ್ ಬ್ರೇಕ್ ಮಾಡಲೇಬೇಕು ಅಂತ ವೇದಿಕೆಯನ್ನ ಸಿದ್ಧಪಡಿಸ್ತಾ ಇದ್ದಾರೆ ಶಾಮನೂರು ಶಿವಶಂಕರಪ್ಪ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇವ್ ನೀಡ್ತಾರೆ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಹದೇವ್, ನೋಡಿ, 5 ಚುನಾವಣೆಯಲ್ಲಿ ಒಂದೇ ಒಂದು ಬಾರಿ ಶಾಮನೂರು ಫ್ಯಾಮಿಲಿಗೆ ಗೆಲುವು. ಬಟ್ ಈ ಬಾರಿ ಸಿದ್ದೇಶ್ವರ್ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ಒಂದಷ್ಟು ತಂತ್ರ. ಹಾಗಾದ್ರೆ ಏನ್ ತಂತ್ರ ಶಾಮನೂರು ಅವ್ರದ್ದು ಮಹದೇವ್? ಮಧುಸೂದನ್, ದಾವಣಗೆರೆ ಅಂತಂದ್ರೆ ಬಿಜೆಪಿ ಭದ್ರಕೋಟೆ ಮತ್ತು ಸಿದ್ದೇಶ್ವರ್ ಫ್ಯಾಮಿಲಿಯ ಭದ್ರಕೋಟೆ ಅನ್ನುವಂತಾಗಿದೆ. ಕಾರಣ ಏನಂತಂದ್ರೆ 1998ರಿಂದಲೂ ಕೂಡ ಸತತವಾಗಿ ಶಾಮನೂರು ಫ್ಯಾಮಿಲಿ ವರ್ಸಸ್ ಸಿದ್ದೇಶ್ವರ ಫ್ಯಾಮಿಲಿ ಅನ್ನುವಂತಾಗಿತ್ತು. ಅಲ್ಲಿ ಕೇವಲ ಒಂದ್ ಸಾರಿ ಅಂತಂದ್ರೆ 1998ರಲ್ಲಿ ಶಾಮನೂರು ಮತ್ತು ಸಿದ್ದೇಶ್ವರ ತಂದೆ ಮಲ್ಲಿಕಾರ್ಜುನ ಅವರು ಸ್ಪರ್ಧೆ ಮಾಡಿರ್ತಾರೆ. ಅಲ್ಲಿ ಶಾಮನೂರು ಮೊದಲ ಬಾರಿ ಗೆಲ್ತಾರೆ. ನಂತರ ಅಲ್ಲಿ ಬೈ ಎಲೆಕ್ಷನ್ ಆಗುತ್ತೆ. 1999ರಲ್ಲಿ ಮತ್ತೊಂದು ಸಾರಿ ಚುನಾವಣೆ ಆದಾಗ ಅಲ್ಲಿ ಕಂಟಿನ್ಯೂ ಆಗಿ ಬಿಜೆಪಿ ಗೆಲ್ಕೋತಾ ಬಂದಿದೆ. ಅಂದ್ರೆ ಸಿದ್ದೇಶ್ವರ್ ಫ್ಯಾಮಿಲಿ ಅವರು ಕಂಟಿನ್ಯೂ ಗೆದ್ಕೊಂಡ್ ಬಂದಿದ್ದಾರೆ. ಸತತ 25 ವರ್ಷಗಳ ಕಾಲ ಇದು ಬಿಜೆಪಿಯ ಭದ್ರಕೋಟೆ ಆಗಿದೆ. ಹೇಗಾದ್ರೂ ಮಾಡಿ ಸಿದ್ದೇಶ್ವರನ್ನ ಸೋಲಿಸಬೇಕು ಅಂತ ಹೇಳಿ ಶಾಮನೂರು 1999ರಲ್ಲಿ ಕಣಕ್ಕಿಳಿತಾರೆ. ಅಲ್ಲಿ ಕೂಡ ಮಲ್ಲಿಕಾರ್ಜುನ ವಿರುದ್ಧ ಸೋಲಾಗುತ್ತೆ. ನಂತರ ಸಿದ್ದೇಶ್ವರ ತಂದೆ ಮಲ್ಲಿಕಾರ್ಜುನ್ ತೀರ್ಕೊಂಡ ನಂತರ ಅವರ ಮಗ ಕಣಕ್ಕಿಳಿತಾರೆ. 2004ರಲ್ಲಿ ಮತ್ತು 2009, 2014 ಮತ್ತು 2019 ಹೀಗೆ ಸತತವಾಗಿ 4 ಬಾರಿ ಸಿದ್ದೇಶ್ವರ್ ಗೆದ್ದಿದ್ದಾರೆ. ಇವ್ರನ್ನ ಹೇಗಾದ್ರೂ ಸೋಲಿಸಬೇಕು ಅಂತ ಹೇಳಿ ಅವ್ರ ವಿರುದ್ಧ 2004, 2009 ಮತ್ತು 2014ರಲ್ಲಿ ಶಾಮನೂರು ಪುತ್ರ ಏನಿರ್ತಾರೆ SS ಮಲ್ಲಿಕಾರ್ಜುನ ಅವ್ರನ್ನೇ ಕಣಕ್ಕಿಳಿಸ್ತಾರೆ. ಹೇಗಾದ್ರೂ ಮಾಡಿ ಈ ಫ್ಯಾಮಿಲಿಗೆ ಸೋಲು ಉಣಿಸ್ಬೇಕು, ಸಿದ್ದೇಶ್ವರ್ಗೆ ಸೋಲು ಉಣಿಸ್ಬೇಕು ಅಂತ ಹೇಳಿ. ಆದ್ರೂ ಕೂಡ ಅಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಸೋಲಾಗೋದಿಲ್ಲ. ಕಂಟಿನ್ಯೂ ಆಗಿ ಸಿದ್ದೇಶ್ವರ್ ಅವರು ಗೆಲ್ತಾ ಬರ್ತಾರೆ. ಹೀಗಾಗಿ ಮತ್ತೆ 2019ರಲ್ಲಿ ಒಂದು ಜೋರಾಗಿ ಮೋದಿ ಗಾಳಿ ಇರುತ್ತೆ. ಹೀಗಾಗಿ ಶಾಮನೂರು ಫ್ಯಾಮಿಲಿ ಹಿಂದೆ ಸೇರುವಂತ ಕೆಲಸವನ್ನು ಮಾಡಿ ಇಲ್ಲಿನ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂಥ HV ಮಂಜಪ್ಪ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗುತ್ತೆ. ಅಲ್ಲಿ ಕೂಡ ಸೋಲಾಗುತ್ತೆ. ನಂತರ ಈಗ 2024ರಲ್ಲಿ ಹೇಗಾದ್ರೂ ಮಾಡಿ ಈ ಸತತ ಸೋಲುಗಳನ್ನ ಸರಣಿಯನ್ನ ಕಳಿಸಬೇಕು. ಏನು ಅವರ ವಿರುದ್ಧ ಸೇಡು ಏನಿದೆ, ಸತತವಾಗಿನ ಸೋಲಿನ ಸೇಡು, ಅದನ್ನ ತೀರಿಸ್ಕೊಳ್ಬೇಕು ಅಂತ ಹೇಳಿ ಈಗ ಸೊಸೆಯನ್ನ ಕಣಕ್ಕಿಳಿಸಿದ್ದಾರೆ. ಹೀಗಾಗಿ ಎಲ್ಲ ಬೇಕಾದಂತ ಈಗಾಗಲೇ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ. ಮುಖಂಡರ ಸಭೆ ಕರೆದಿದ್ದಾರೆ. ಎಲ್ಲರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಮುದಾಯವಾರು ಎಲ್ರಿಗೂ ಈಗಾಗಲೇ ಅವರು ಕೂಡ ಅವ್ರನ್ನ ಕರೆದು ಸಭೆ ಮಾಡಿದ್ದಾರೆ. ಎಲ್ರಿಗೂ ಕೂಡ ಯಾವುದೇ ಕಾರಣಕ್ಕೂ ಮತ್ತೆ ಹಳೆ ಏನು ರೆಕಾರ್ಡ್ ಇದೆ ಮತ್ತೆ ಮರುಕಳಿಸಬಾರ್ದು. ಈ ಸರಿ ಹೇಗಾದ್ರೂ ಮಾಡಿ ಸಿದ್ದೇಶ್ವರ್ ಫ್ಯಾಮಿಲಿ ವಿರುದ್ಧ ಗೆಲ್ಬೇಕು ಅಂತ ಹೇಳಿ ಎಲ್ಲ ರೀತಿಯ ಸ್ಟ್ರಾಟಜಿಯನ್ನು ಮಾಡ್ಕೊಂಡಿರುವಂಥದ್ದು, ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು. ಮತ್ತು ಅವ್ರು ಈಗಾಗಲೇ ಹೇಳಿದ್ದಾರೆ, ಹೇಗಾದ್ರೂ ಮಾಡಿ ನನ್ನ ಕೊನೆ ಆಸೆ ಅಂತಂದ್ರೆ ಸಿದ್ದೇಶ್ವರ್ಗೆ ಸೋಲು ಉಣಿಸ್ಬೇಕು, ಅದೇ ರೀತಿ ನಾನು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಕಾರ್ಯಕರ್ತರನ್ನು ಹುರಿದುಂಬಿಸುವಂತ ಕೆಲಸ ಮಾಡ್ತಾರೆ. ಮತ್ತೆ ಗೆಲ್ಲೋದಕ್ಕೆ ಎಲ್ಲ ಸ್ಟ್ರಾಟಜಿಗಳನ್ನ ಕೂಡ ಈ ಸದ್ಯಕ್ಕೆ ಮಾಡ್ಕೊಳ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಮಹಾದೇವ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.